ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಭಾನುವಾರದ ಲಾಂಗ್ ವಿಡಿಯೋ ಆಗಿರುತ್ತೆ. ಇವತ್ತಿನ ಬೆಳಗಿನ ತಿಂಡಿಗೆ ನಾನು ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಈರುಳ್ಳಿ ದೋಸೆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ದೆ. ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಸ್ವಲ್ಪ, ಏಕೆಂದರೆ ಇವತ್ತು ನನ್ನ ಮಗಳದ್ದು ಎಕ್ಸಾಮ್ದು ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರು ಡ್ಯಾನ್ಸ್ ಕ್ಲಾಸಲ್ಲಿ. ಹಾಗಾಗಿ ನಾನು ಅಲ್ಲಿ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಬೇಕಿತ್ತು. ಹಾಗಾಗಿ ಬೇಗ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಂತರ ಸ್ವಲ್ಪ ಸೀರೆದು ನಾನು ಆರ್ಡ್ರ್ ಕೊಟ್ಟಿದ್ದೆ. ಅವರು ಇದು ಮಾಡೋದಕ್ಕೆ ಕೈಮಗ್ಗ ಸೀರೆ ಅಂತ ಹೇಳ್ತಾರೆ. ಇದು ರೇಷ್ಮೆ ಸೀರೆ. ಅವರು ಮನೆಯಲ್ಲೇ ತಯಾರು ಮಾಡ್ತಾರೆ, ಮಗ್ಗದಲ್ಲಿ ನೇಯ್ದು. ಈ ಥರ ಒಂದು ಕ್ಯಾಟ್ಲಾಗ್ ಇರುತ್ತೆ. ನಮ್ಗೆ ಯಾವ ಥರ ಡಿಸೈನ್ ಬೇಕು, ಯಾವ ಥರ ಬುಟ್ಟ ಬೇಕು, ಬಾರ್ಡ್ರ್ ಯಾವ ಥರ ಡಿಸೈನ್ ಬೇಕು, ಕಲರ್ ನಿಮಗೆ ಎಕ್ಸ್ಚೇಂಜ್, ಈ ಕಲರ್ ಈ ಕಲರ್ಸ್ಗೆ ಇದೇ ಥರ ಕಲರ್ ಬಾರ್ಡ್ರ್ ಬೇಕು ಅಂತ ನಾವು ಕೇಳಿದ್ರೆ ನಮ್ಗೆ ಯಾವಾಗ ಬೇಕು ಹಾಗೆ ಅವರು ನಮಗೆ ಪ್ರಿಪೇರ್ ಮಾಡಿಕೊಡ್ತಾರೆ. ಆ ರೀತಿಯೇ ಡಿಸೈನ್ ಮಾಡಿಕೊಡ್ತಾರೆ. ಒಂದು ಬುಕ್, ಕ್ಯಾಟ್ಲಾಗ್ ಬುಕ್ ಇಟ್ಕೊಂಡಿದ್ದಾರೆ ಅವರು. ಅವ್ರು ಯಾವ ಥರ ಡಿಸೈನ್ ಮಾಡ್ತಾರೋ ಆ ನೇಯ್ದಿರೋ ಅಂಥ ಸ್ಯಾರಿನೆಲ್ಲನೂ ಕಟ್ ಮಾಡಿ ಒಂದು ಬುಕ್ಕಿಗೆ ರ್ಯಾಪ್ ಮಾಡಿ ಇಟ್ಟಿರ್ತಾರೆ. ನಮಗೆ ಆ ಡಿಸೈನ್ ಬೇಕಾದ್ರೂ ತೊಗೋಬೋದು, ಅಥವಾ ಇಲ್ಲ ನಮಗೆ ಈ ಥರದಲ್ಲಿ ಕಾಂಬಿನೇಷನ್ ಬೇರೆ ಕಲರ್ನ ಈ ಬಾರ್ಡ್ರಿಗೆ ನೀವು ಫಿಕ್ಸ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರಿಗೆ ಆಪ್ಷನ್ ಕೇಳಿದ್ರೆ ಅವರು ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ ಸೀರೆ, ರೇಷ್ಮೆ ಸೀರೆ. ನಾವು ಹೊರಗಡೆ ನಾವು ಹೋಗಿ ತೊಗೊತೀವಿ ಸೀರೆನ ಅಂಗಡಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಅಂತ ಅಂದ್ರೂ ತುಂಬ ವರ್ಷಗಳಿಂದ ಮಾಡಿ ಇಟ್ಟಿರ್ತೀವಿ. ಇಟ್ಟಿರೋ ಸೀರೆಗಳು ಮಡಚಿ ಇಡೋದ್ರಿಂದನೇ ಎಷ್ಟೋ ಸೀರೆಗಳು ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಅಥವಾ ಮಡಗಿರ್ತವೆ, ಹರಿದು ಹೋಗೋ ಥರದ್ದು. ಅಂದರೆ ತುಂಬ ವರ್ಷದ ಹಿಂದೆಯಿಂದನೂ ಸೇಲ್ ಆಗದೆ ಇರೋವಂಥ ಸೀರೆ, ಈ ಥರ ಎಲ್ಲ ಸೀರೆಗಳು ಸಿಗ್ಬೋದು ನಮಗೆ. ಆದರೆ ಇಲ್ಲಿ ಅದೇ ನಮಗೆ ಇಂಥ ದಿನವೇ ಬೇಕು ಅಂತ ಹೇಳಿ ಇಮಿಡಿಯೇಟಾಗಿ ನಮಗೆ ಈ ಥರದ ಕಲರ್ ಬೇಕು ಅಂದರೆ ಇಷ್ಟು ಟೈಮ್ ಅಂತ ತಗೋತಾರೆ. ಹೊಸದಾಗಿ ನಮಗೆ ನೇಯ್ದು ಅದನ್ನು ನೀಟಾಗಿ ಮಡಚಿ ಇಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ ತುಂಬ ದಿನ ಇದು ಬಾಳಿಕೆ ಬರುತ್ತೆ ಸೀರೆ. ರೇಷ್ಮೆ ಸೀರೆ ಅಂದರೆ ಅದನ್ನು ಒಂದು ಬೇರೆ ಕಡೆ ನಾವು ತುಂಬ ಜಾಸ್ತಿ ದುಡ್ಡೆಲ್ಲ ಕೊಟ್ಟು ಹೆವಿ ಜರಿ ವರ್ಕ್ ಸೀರೆಗಳೆಲ್ಲನೂ ಉಟ್ಕೊಂಡು ವೇರ್ ಮಾಡೋದಕ್ಕಾಗದೆ ಆ ಥರ ಎಲ್ಲ ಇರುತ್ತೆ. ಬಟ್ ಇದು ಆ ಥರ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ ಸೀರೆ. ವೆಯ್ಟು ಇದರಲ್ಲೂ ಕೂಡ ಸ್ವಲ್ಪ ಕಡಿಮೆನೇ ವೆಯ್ಟ್ಲೆಸ್ ಇರುತ್ತೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಕಾಂಬಿನೇಷನ್ನ ನಮಗೆ ಹೇಗೆ ಬೇಕೋ ಹಾಗೆ ನಮಗಿಷ್ಟ ಬಂದಾಗೆ ನಾವು ನಮ್ಮ ಪ್ಯಾಟ್ರನ್ ಇಷ್ಟ ಆಗೋ ಹಾಗೆ ನಾವು ನೇಯ್ಸ್ಕೋಬೋದು. ಇವರು ಒಬ್ಬರೇ ಮಾಡೋದು. ಇವತ್ತು ಅವ್ರು ಇರಲಿಲ್ಲ ಈ ಶಾಪಲ್ಲಿ. ನಾವು ಅವ್ರ ಮನೆಯಲ್ಲಿ ಅವರು ಬೇರೆ ಹೊರಗಡೆ ಶಾಪಿಂಗ್ ಹೋಗಿದ್ರಂತೆ. ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು ಬಟ್ಟೆಗಳೆಲ್ಲನೂ ಇದರದ್ದು ಅದಂತಂದ. ಅವರಿರೋದು ಅವ್ರದ್ದು ಮೂಲತಃ ಅದವರು ತಮಿಳ್ನಾಡವರು. ಅಲ್ಲಿಂದನೇ ಅವರು ಏನೇನೋ ಇದಕ್ಕೆ ಮೆಟೀರಿಯಲ್ ಎಲ್ಲ ತರಿಸಿ ಅವರು ಇಲ್ಲಿನೇ ಇರೋದು. ಸುಮಾರು ಒಂದು 20-30 ವರ್ಷಗಳಿಂದನೂ ಇಲ್ಲೇ ಇದ್ದಾರೆ ಅಂತ ಅಂದ್ಕೊತೀನಿ. ಎಷ್ಟು ಅಂತ ನಾನು ಕೇಳಕ್ಕೆ ಹೋಗಿಲ್ಲ ಅವ್ರನ್ನ. ಈ ರೀತಿ ಎಲ್ಲನೂ ರೆಡಿ ಮಾಡಿ ಆರ್ಡ್ರ್ಗಳನ್ನೆಲ್ಲ ತೊಗೊಂಡು ಹೀಗೆ ಮಾಡಿಟ್ಟಿರ್ತಾರೆ. ನಮಗೆ ಈಗಿನ ಟ್ರೆಂಡ್ ಪ್ಯಾಟರ್ನ್ ಬೇಕು ಅಂತ ಅಂದ್ರೂ ಅದನ್ನು ಕೂಡ ಅವರು ಅವ್ರ ಕಡೆ ರಿಲೇಟಿವ್ಸ್ ಯಾರು ಇರ್ತಾರೋ ಮಾಡ್ತಾರೋ ಅವ್ರ ಕಡೆಯೂ ಕೂಡ ಇದೇ ಥರನೇ ಕೈಮಗ್ಗದಲ್ಲೇ ಮಾಡ್ತಿರ್ತಾರೆ. ಅವ್ರ ಹತ್ರ ತರಿಸ್ಕೊಡ್ತಾರೆ. ಮದುವೆ ಸೀರೆಗಳಿಗೆ ತುಂಬಾ ಆರ್ಡ್ರ್ ಬರುತ್ತೆ ಇವ್ರ ಹತ್ರ. ಅಂದರೆ ಜರಿ ಸೀರೆಗಳದ್ದು 15-20 ಸಾವಿರದ ಥರದ್ದು ಜರಿ ಥರನೇ ಹಾಕಿ ರೇಷ್ಮೆಗೆ ಮಿಕ್ಸ್ ಮಾಡಿ ಮಾಡೋ ಆ ಥರ ಸೀರೆಗಳು ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಈ ಥರ ನಮಗೆ ಯಾವ ಬಾರ್ಡ್ರ್ ಡಿಸೈನ್ ಬೇಕೋ ಅದು ಕ್ಯಾಟ್ಲಾಗ್ ಇರುತ್ತಲ್ಲ ಅವ್ರ ಹತ್ರ, ನಮ್ಗೆ ಇದೇ ಥರ ಬಾರ್ಡ್ರ್ ಬೇಕು, ಇದೇ ಕಲರ್ಗೆ ಇದನ್ನು ಕಾಂಬಿನೇಷನಾಗಿ ಸಿಗುತ್ತೆ ಅಂತ ನಾವು ಆರ್ಡ್ರ್ ಕೊಟ್ಟು ಇಷ್ಟು ತಿಂಗಳುಗಳು ಅಂತ ಅವರು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ಈ ರೀತಿ ನಮಗೆ ಹೆವಿ ಡಾರ್ಕು ಲೈಟು ಈ ಥರ ಬರಲ್ಲ ಇದು ಸೀರೆ. ಅಲ್ಲಿ ಅವರು ಹೇಳ್ತಾರೆ ಅದರದ್ದು ಈ ಜರಿ ಹೀಗೆ ಬರುತ್ತೆ ಅಂತ ಹೇಳಿ. ಆ ಕಾಂಬಿನೇಷನ್ ತಕ್ಕಾಗೆ ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಡಿಸೈನ್ನ ನೀವು ಹೇಳಿ ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಈ ರೇಷ್ಮೆ ಸೀರೆ. ನಾನು ನನ್ನ ಮಗಳಿಗೆ ಫಸ್ಟ್ ತೊಗೊಂಡಿದ್ದು ಅಂದರೆ ನನ್ನ ತಂಗಿಗೆ ತೊಗೊಂಡಿದ್ದು. ನಾನು ಆ ಕಡೆ ಸೈಡು ನಾವು ಮನೆ ಮಾಡಿದ್ವಿ, ಅಲ್ಲಿ ಬಾಡಿಗೆ ಮನೆಗೆ ಹೋಗಿದ್ವಿ. ಆವಾಗ ಇವರು ಪರಿಚಯ ಆಗಿ ಇಲ್ಲಿ ತುಂಬ ಪರ್ಚೇಸ್ ಮಾಡಿದ್ದು ನಾವು ಸೀರೆಗಳು. ಅಂದರೆ ಒಂದು 5-6 ಸೀರೆಗಳನ್ನೇ ತೊಗೊಂಡಿದ್ದೀವಿ ನಮ್ಮ ಫ್ಯಾಮಿಲಿನಲ್ಲಿ. ಅಲ್ಲದೇ ನಮ್ಮ ಹೊರಗಡೆ ರಿಲೇಟಿವ್ಸ್ಗಳಿಗೂ ತುಂಬ ಜನಕ್ಕೆ ಹೇಳಿ, ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ
ತುಂಬ ಜನ ತಗೊಂಡಿದ್ದಾರೆ ಸೀರೆ. ಈಗ ನೋಡ್ತಾ ಇದ್ದೀರಲ್ಲ ಈ ಸೀರೆ, ಇದು ಬಂದು ಮದುವೆ ಸೀರೆ. ಇದು ರೇಟ್ ಬಂದು 15ರಿಂದ 18 ಆಗ್ಬೋದು ಅಂದ್ಕೊತೀನಿ, ಅವರು ಹೇಳಿದ್ದು ರೈಟು. ಮುಂಚೆ ಎಲ್ಲ ಕಡಿಮೆ ಇತ್ತು, ಈ ಕೊರೋನಾ ಆದಮೇಲೆ ಸ್ವಲ್ಪ ರೈಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಇದು ಫುಲ್ಲು ಜರಿ ಇರುತ್ತೆ, ರೇಷ್ಮೆಗೆ ಫುಲ್ ಜರಿ ಸೀರೆ ಮಾಡಿರ್ತಾರೆ. ಇದು ಕೂಡ ಅಷ್ಟೇ, ನಮಗೆ ಯಾವ ಬುಟ್ಟ ಬೇಕೋ ಅದನ್ನು ಹಾಕ್ಕೊಡ್ತಾರೆ ಅವರು. ನಮಗೆ ಮಾವಿನಕಾಯಿ ಡಿಸೈನ್ ಬೇಕು ಅಂದರೆ ಮಾವಿನಕಾಯಿ ಡಿಸೈನು, ಅಥವಾ ನವಿಲು ಡಿಸೈನ್ ಬೇಕಂದರೆ ನವಿಲು, ಫುಲ್ಲು ಜರಿ, ಫುಲ್ಲು ನಮಗೆ ಜಾಸ್ತಿ ಜರಿ ಬೇಕು ಸೀರೆ ಅಂತ ಹೇಳಿದ್ರೆ ಆ ರೀತಿಯೂ ಕೂಡ ನೇಯ್ದು ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇವರು ಸವಿತಾ ಅಂತ ಇದು ಶಾಪ್ ಇದ್ರವರು. ಸರ್ ಇರಲಿಲ್ಲ ಅವತ್ತು ನಮಗೆ ಅವ್ರದ್ದು ವಿಡಿಯೋ ಮಾಡೋದಕ್ಕೆ. ಆ ಸೀರೆ ಎಲ್ಲ ಓಪನ್ ಮಾಡಿ ನೀಟಾಗಿ ತೋರಿಸ್ಕೊಡ್ತಾರೆ. ಅದಕ್ಕೆ ನಾನು ಮನೆಗೆ ಬಂದು ನಾನು ತೊಗೊಂಡಿರೋವಂಥ ಸ್ಯಾರಿಗಳನ್ನ ನಿಮಗೆ ತೋರಿಸೋಣ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನನ್ನ ಮಗಳಿಗೆ ಈಗ ರೀಸೆಂಟಾಗಿ ತೊಗೊಂಡಿದ್ದು. ನಾನು ಪ್ಯಾಕ್ ಕೂಡ ಓಪನ್ ಮಾಡಿಲ್ಲ, ಯಾಕಂದರೆ ಅವರು ನಾವು ತೊಗೊಳ್ಳುವಾಗಲೇ ಅಲ್ಲೇ ಓಪನ್ ಮಾಡಿ ತೋರಿಸ್ತಾರೆ, ಏನು ಡ್ಯಾಮೇಜ್ ಆಗಿದೆಯೋ ಇಲ್ವೋ ಅಂತ. ಆಮೇಲೆ ನೀವು ಬಂದು ಹೇಳಬಾರ್ದು, ಯಾಕಂದರೆ ಕಾಸ್ಟ್ಲಿ ಇರುತ್ತೆ. ನಾವು ತುಂಬ ಕಷ್ಟಪಟ್ಟು ನಾವು ಕೈಮಗ್ಗದಲ್ಲಿ ಮಾಡಿರ್ತೀವಿ. ಯಾರೋ ಮಾಡಿರೋ ಡ್ಯಾಮೇಜನ್ನ ನಾವು ಮಾಡಿದ್ದೀವಿ ಅಂತ ನೀವು ಮಿಸ್ಟೇಕ್ ಆಗಬಾರ್ದು. ಹೊಲಿಯೋಕೆ ಕೊಟ್ಬಿಟ್ಟು ಏನು ಮಾಡ್ತಾರೆ, ಹೊಲಿಗೆ ಈ ಥರ ಆಗಿಬಿಟ್ಟಿದೆ, ನಿಮ್ಮಿಂದನೇ ನೀವೇ ಏನೋ ಮಾಡಿದ್ದೀರಾ, ನಮ್ಗೆ ಈ ಥರ ಕೊಟ್ಬಿಟ್ಟಿದ್ದೀರಾ ಅಂತೆಲ್ಲ ಕಂಪ್ಲೇಂಟ್ ಬರುತ್ತೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಪೂರ್ತಿ ಎಲ್ಲ ನೀಟಾಗಿ ಓಪನ್ ಮಾಡಿ ತೋರಿಸಿ ಅದೇ ರೀತಿ ಪ್ಯಾಕ್ ಮಾಡಿ ನಮಗೆ ಕೊಡ್ತಾರೆ. ನೀವು ನೀಟಾಗಿ ಚೆನ್ನಾಗಿ ತೊಗೋಬೋದು ಈ ರೀತಿ. ನಾನು ಅಲ್ಲಿ ಅವ್ರು ದಾರ ಕೊಟ್ಟಿರೋದು ಅದು ಹಂಗೆ ಇದೆ, ಏಕೆಂದರೆ ನನ್ನ ಮಗಳಿಗೆ ತೊಗೊಂಡಿದ್ದು. ನನಗೆ ಬ್ಲೌಸು ಅದು ಕಾಂಬಿನೇಷನ್ನು ಸ್ವಲ್ಪ ಚೇಂಜ್ ಆಗಿಬಿಟ್ಟಿತ್ತು. ಅಂದರೆ ಅದು ನಾನು ಡಾರ್ಕ್ ಕೇಳಿದ್ದೆ, ಅದು ಲೈಟ್ ಕಲರ್ ಆಗಿಬಿಟ್ಟಿತ್ತು. ತೊಂದರೆ ಇಲ್ಲ, ನಾನು ಲೈಟ್ ಕಲರ್ನೇ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆ ಟೈಮಲ್ಲಿ ಶಾಸ್ತ್ರಕ್ಕೆ ನಮಗೆ ತಡ ಆಗುತ್ತೆ ಅಂತ ಹೇಳಿ ಹೊರಗಡೆಯಿಂದ ಬೇರೆ ಸೀರೆ ತಗೊಂಡು ಆ ಸೀರೆಯಲ್ಲಿ ನಾವು ಫಂಕ್ಷನ್ ಮುಗಿಸಿದ್ವಿ. ನಂತರ ಆಮೇಲೆ ಅದು ಈ ಸೀರೆ ತಂದು ಕೊಟ್ಟಿದ್ದು ಹಾಗೆ ಇಟ್ಟಿದ್ದೀನಿ ನಾನು, ಸ್ಟಿಚಿಂಗ್ ಕೂಡ ಮಾಡಿಲ್ಲ ನಾನು. ಇದು ಹೊಸ ಪ್ಯಾಟ್ರನ್ ಇರೋದ್ರಿಂದ ಒಂದು ಹೊಸದಾಗಿ ಕಲರ್ ಕಾಂಬಿನೇಷನ್ ತಗೊಂಡು ಬುಟ್ಟಗಳನ್ನ ನಮಗೆ ಬೇಕು ಅಂದರೆ ಈ ಥರ ಹಾಕ್ಕೊಡ್ತಾರೆ. ನಮಗೆ ಯಾವುದು ಹೈಲೈಟ್ ಇರುತ್ತೋ ನಿಮ್ಗೆ ಇಷ್ಟ ಆಗಿರುವಂಥ ಕಲರ್. ನನ್ನ ಮಗಳಿಗೆ ಪಿಂಕ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಒಂದೊಂದು ಪಿಂಕ್ ಬುಟ್ಟನ ಹಾಕ್ಸಿದ್ದೀನಿ ನಾನಿಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಗೋಲ್ಡು ಮತ್ತು ಈ ಬಾರ್ಡ್ರಿಗೆ ಮ್ಯಾಚ್ ಆಗುವಂಥದ್ದು ಬ್ಲೂ ಇರುತ್ತಲ್ಲ, ಹಾಗಾಗಿ ಕಲರ್ ಕಾಂಬಿನೇಷನಲ್ಲಿ ಹಾಕಿರ್ತಾರೆ. ಇಲ್ಲ ನಮಗೆ ಫುಲ್ಲು ಗೋಲ್ಡೇ ಬೇಕು ಅಂತಂದರೆ ಗೋಲ್ಡು ಹಾಕ್ಕೊಡ್ತಾರೆ. ಈ ರೀತಿ ಜರಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದ್ರ ಕಾಂಬಿನೇಷನಲ್ಲಿ ಬಾರ್ಡ್ರ್ ನಮಗೆ ಈ ಥರದ್ದೇ ಬೇಕು ಅಂತ ಹೇಳಿ ಹಾಕ್ಸ್ಕೊಂಡಿದ್ದು. ಯಾಕಂದರೆ ನನ್ನ ಮಗಳಿಗೆ ಮತ್ತು ನನ್ನ ತಂಗಿದು ಎಲ್ಲರದ್ದು ಒಂದೇ ಥರ ಬಾರ್ಡ್ರ್ ಆಗಿಬಿಟ್ರೆ ಒಂದೇ ಥರ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ಒಬ್ಬೊಬ್ರಿಗೆ ಒಂದೊಂದು ಡಿಸೈನ್ ಥರ ಒಂದೊಂದು ಸಲ ಹೋದಾಗ್ಲೂ ಹೇಳಿ ಡಿಸೈನ್ನ ಮಾಡಿಸ್ಕೊಳ್ಳೋದು. ಈ ಸ್ಯಾರಿ ಬಂದು ನನ್ನ ಮಗಳದ್ದು, ನನ್ನ ದೊಡ್ಡ ಮಗಳದ್ದು. ಅವಳದು ಮೆಚೂರ್ಡ್ ಆದಾಗ ತಗೊಟ್ಟಿದ್ದು. ಈಗ ಮೆಚೂರ್ಡ್ ಆಗಿದ್ದಾಗ ನಾನು ಇನ್ನೊಬ್ಬ ಬ್ಲೂ ಕಲರ್ದು ಅದು ಅವಳಿಗೆ ತಗೊಟ್ಟಿದ್ದು. ಅದು ಈ ಸೀರೆ ರೈಟ್ ಬಂದು ಇದು 6,500. ನನ್ನದು ದೊಡ್ಡ ಮಗಳದ್ದು. ಅವರು ಇಲ್ಲಿ ನೇಮ್ ಅದು ಕೂಡ ಪ್ರಿಂಟ್ ಮಾಡಿರ್ತಾರೆ, ಶೋಭನಾ ಸಿಲ್ಕ್ಸ್ ಮೈಸೂರು ಅಂತ ಹೇಳಿ. ಅವ್ರ ಹೆಸರು ಸವಿತಾ ಮತ್ತು ರಾಜೇಂದ್ರನ್ ಅಂತ ಅವರು. ಅಡ್ರೆಸ್ ನಿಮಗೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸೆಲ್ಲ ಹಾಕಿರ್ತೀನಿ, ನೀವು ನೋಡಿ ಚೆಕ್ ಮಾಡಿ ನೋಡಿ. ಅವ್ರ ಫೋನ್ ನಂಬರ್ ಮತ್ತು ಅಡ್ರೆಸ್ ಎರಡೂ ಕೂಡ ಹಾಕಿರ್ತೀನಿ ನಿಮಗೆ. ಇನ್ನೊಂದು ಸೀರೆ ಇದೆಯಲ್ಲ ನನ್ನ ಮಗಳದ್ದು ಬ್ಲೂ ಕಲರ್ದು, ಆ ಸೀರೆ ಬಂದು 8,500, 8,500 ಅನಿಸುತ್ತೆ. ಅಂದರೆ ನಾವು ಯಾವುದು ವರ್ಕ್ ಜಾಸ್ತಿ ಡಿಸೈನು ಹೇಳ್ತೀವೋ ಅದು 1,000-2,000 ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಂಪಲ್ ವರ್ಕ್ ಆದರೆ ಅಲ್ಲಿ ಏನು ಫಿಕ್ಸೆಡ್ ಪ್ರೈಸ್ ಇರುತ್ತೋ ಅಷ್ಟೇ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 7,500ಯಿಂದ ಸ್ಟಾರ್ಟ್ ಆಗುತ್ತೆ. ಮೊದಲೆಲ್ಲ ನನ್ನ ತಂಗಿ ಸೀರೆ ಇದು, ಅವಳಿಗೆ ತೆಗೆದುಕೊಟ್ಟಿದ್ದು ಶ್ರೀಮಂತದಲ್ಲಿ. ಈ ರೀತಿ ಕಲೆಕ್ಷನ್ಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ಸೀರೆ. ನಾನು ಅದಕ್ಕೋಸ್ಕರನೇ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮುಂಚೆನೇ ಅವರಿಗೆ ಆರ್ಡ್ರ್ ಕೊಟ್ಟಿದ್ದೆ. ಅದು ರೆಡಿಯಾಗಿದೆಯಾ ಅಂತಲೇ ನೋಡೋಕ್ಕೆ ಅಂತ ಬಂದೆ, ಆದರೆ ರೆಡಿ ಆಗಿರಲಿಲ್ಲ. ಇನ್ನೊಂದು 15 ಡೇಸ್ ಟೈಮು ಆಗುತ್ತೆ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿಬಿಟ್ಟು ಹೊರಟು ಬಂದೆ. ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನೋಡ್ತಾಯಿರಿ, ಹೀಗೆ ಕಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡಿ ಎಲ್ರಿಗೂ.
ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಅಡ್ವರ್ಟೈಸ್ಮೆಂಟ್ ಅಂತೂ ಅಲ್ಲವೇ ಅಲ್ಲ. ನಾನು ಸೀರೆ ನೋಡೋದಕ್ಕೆ ಹೋಗಿದ್ದು, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.